ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025ರಿಂದ 26ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಅಡುಗೆ ಸಿಬ್ಬಂದಿಯವರಿಗೆ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೆ. ನಾಗರಾಜ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಧ್ಯಾಹ್ನ ಬಿಸಿಯೂಟದ ತಯಾರಿಕೆ ಹಾಗೂ ವಿತರಣೆ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳು, ಸ್ವಚ್ಛತೆ, ಸುರಕ್ಷತೆ ಮತ್ತು ಮಿತವ್ಯಯದ ಬಗ್ಗೆ ಮಾಹಿತಿ ನೀಡಿ ಅಕ್ಷರ ದಾಸೋಹ ಯೋಜನೆಯ ಉದ್ದೇಶಗಳು ಮತ್ತು ರೂಪರೇಷ, ಯೋಜನೆ ನಡೆದುಬಂದ ರೀತಿ ಮತ್ತು ಇದುವರೆಗೂ ಆಗಿರುವ ಬದಲಾವಣೆಗಳು, ಎಸ್ಒಪಿ ಪಾಲನೆ, ಅಡುಗೆ ಸಿಬ್ಬಂದಿ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು. ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಪೂರಕ ಪೌಷ್ಟಿಕ ಆಹಾರಗಳಾದ ಮೊಟ್ಟೆ, ಬಾಳೆಹಣ್ಣು ಹಾಗೂ ಬೆಳಿಗ್ಗೆ ಕ್ಷೀರಭಾಗ್ಯ, ರಾಗಿಮಾಲ್ಟನ್ನು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಗಳಿಗೆ ನೀಡಲಾಗುವುದು ಎಂದು ಹೇಳಿದರು. ಪ್ರಭಾರಿ ಮುಖ್ಯ ಗುರುಗಳಾದ ಎಂ. ಮಾಲತೇಶ್ ಪಾಟೀಲ್ ಮಾತನಾಡಿ, ಅಡುಗೆ ಸಿಬ್ಬಂದಿಯವರು ಅಡುಗೆ ತಯಾರಿಕೆ ಹಾಗೂ ವಿತರಣೆಯಲ್ಲಿ ಎಚ್ಚರ ವಹಿಸಬೇಕು. ದವಸ ಧಾನ್ಯಗಳನ್ನು ಸ್ವಚ್ಛತವಾಗಿಟ್ಟುಕೊಳ್ಳಬೇಕು. ಅಡುಗೆ ಕೋಣೆಗೆ ಮಕ್ಕಳು ಬಾರದಂತೆ ಎಚ್ಚರ ವಹಿಸಬೇಕು ಎಂದು ಹೇಳಿದರು. ನೆಲಗೊಂಡನಹಳ್ಳಿ ಶಾಲೆಯ ಮುಖ್ಯ ಗುರುಗಳಾದ ಕುಬ್ಯಾನಾಯ್ಕ್ ಮಾತನಾಡಿ, ಅಡುಗೆ ಸಿಬ್ಬಂದಿಯವರು ನೀವು ಅಚ್ಚುಕಟ್ಟಾಗಿ ಅಡುಗೆ ತಯಾರಿಸುತ್ತೀರಿ, ಆದರೆ ನೀವು ಮಾಡಬೇಕು ಅಂತ ಮಾಡದೇ ಇರುವ ಒಂದು ಸಣ್ಣ ತಪ್ಪಿನಿಂದ ರಾಜ್ಯಕ್ಕೆ ಪ್ರಚಾರವಾಗುತ್ತದೆ. ಆದ್ದರಿಂದ ತಾವುಗಳು ಯಾವುದೇ ಒಂದು ಸಣ್ಣ ತಪ್ಪು ಆಗದಂತೆ ಅಡುಗೆ ತಯಾರಿಸುವಾಗ ತುಂಬಾ ಎಚ್ಚರವಹಿಸಿ ಅಡುಗೆ ತಯಾರಿಸಿ, ಯಾವುದೇ ರೀತಿಯ ಅವಘಡಗಳು ಆಗದಂತೆ ಎಚ್ಚರವಹಿಸಿ ಎಂದು ಹೇಳಿದರು. ಎಸ್ಡಿಎಂಸಿ ಅಧ್ಯಕ್ಷ ಖಾಜಾ ಹುಸೇನ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣದ ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ಸಹ ನೀಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಯೂ ಪ್ರಾರಂಭವಾಗಿದೆ. ಈಗಿನ ಕಾಲದಲ್ಲಿ ನಾವು ಮನೆಯಲ್ಲಿ ಇಬ್ಬರು ಮಕ್ಕಳಿಗೆ ಅಡುಗೆ ಮಾಡುವುದೇ ಕಷ್ಟ ಆಗಿರುತ್ತದೆ. ಅಂತಾದ್ರಲ್ಲಿ ನೀವು ಶಾಲೆಯ 100-200 ಮಕ್ಕಳಿಗೆ ಅಡುಗೆ ತಯಾರಿಸುತ್ತೀರಿ. ಹಾಗಾಗಿ ಅಡುಗೆ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ಶಾಲೆಯ ಎಲ್ಲಾ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತದೆ. ಹಾಗಾಗಿ ಅಡುಗೆ ತಯಾರಿಸುವಾಗ ತುಂಬಾ ಎಚ್ಚರವಹಿಸಿ. ಸರ್ಕಾರದ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಿವೃತ್ತಿಯಾದ ಹಿರಿಯ ಅಡುಗೆ ಸಿಬ್ಬಂದಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೆ ಸಿಹಿ ಊಟ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೆ. ನಾಗರಾಜ್, ಎಸ್ಡಿಎಂಸಿ ಅಧ್ಯಕ್ಷ ಖಾಜಾ ಹುಸೇನ್, ಮುಖ್ಯ ಗುರುಗಳಾದ ಎಂ. ಮಾಲತೇಶ್ ಪಾಟೀಲ್, ಕುಬ್ಯಾನಾಯ್ಕ್, ಸಹ ಶಿಕ್ಷಕ ಟಿ. ವೀರೇಶ್, ಸಿಬ್ಬಂದಿ ನಾಗರಾಜ್, ಕೆರೆಗುಡಿಹಳ್ಳಿ ಹಾಲೇಶ್ ಹಾಗೂ ಕ್ಲಸ್ಟರ್ನ ಎಲ್ಲ ಅಡುಗೆ ಸಿಬ್ಬಂದಿಯವರು ಭಾಗವಹಿಸಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಬಿಸಿಯೂಟದ ಜವಾಬ್ದಾರಿ ನಿರ್ವಹಣೆಯನ್ನು ನಿರ್ವಹಿಸತಕ್ಕಂತ ತಾವೆಲ್ಲರಿಗೂ ನನ್ನ ಒಂದು ಅಭಿನಂದನೆ. ಈ 2 ತಿಂಗಳು ಯಾವಾಗಂದ್ರೆ ನವೆಂಬರ್ ಅಲ್ಲಿ ನಡೆದಿರ್ತಕ್ಕಂಥ ನಮ್ಮ ತಾಲೂಕು ಮುಖ್ಯ ಶಿಕ್ಷಕರ ಸಭೆಗೆ ನಾವು ಹೋದಾಗ ನಮ್ಮ BO ಸರ್ ಮತ್ತು ನಗರಾಜ್ ಸರ್ ಹೇಳಿದ್ ನೋಡಿದ್ರೆ ನಿಜವಾಗ್ಲೂ ನಾವು ನೌಕರಿಗೆ ಇರೋಣ, ನೌಕರಿ ಬಿಟ್ಟು ಹೊರಗೆ ಹೋಗ್ಬಿಡೋಣ, ಇವತ್ತೇ ರಾಜೀನಾಮೆ ಕೊಟ್ಬಿಡೋಣ ಅನ್ನೋ ಮಟ್ಟಕ್ಕೆ ಇವತ್ತಿನ ಕಾನೂನುಗಳು, ಇವತ್ತು ನಡೀತಿರ್ತಕ್ಕಂಥ ಒಂದು ಸಣ್ಣ ಒಂದು ತಪ್ಪು ದೊಡ್ಡದಾಗಿ ಬಹಳ ಹಿಂಸೆ ಕೊಡ್ತಾ ಇದೆ. ನೀವೆಲ್ಲರೂ ಬಹಳ ಮುಖಂಡತ್ವ ವಹಿಸಿ, ಜವಾಬ್ದಾರಿ ವಹಿಸಿ, ಮನೆಯಲ್ಲಿರ್ತಕ್ಕಂಥ ಇದಕ್ಕಿಂತಲೂ ಹೆಚ್ಚಿನ ಕಾಳಜಿ ವಹಿಸಿದ್ರು ಕೂಡ ಎಲ್ಲೋ ಕಣ್ತಪ್ಪಿ ಒಂದು ಸಣ್ಣ ತಪ್ಪಾಗ, ಎಲ್ಲೋ ಒಂದು ಕಣ್ತಪ್ಪಿ ನಾವು ನೋಡ್ಬೇಕಂತ ಮಾಡ್ಬೇಕಂತ ಯಾರು ಮಾಡಲ್ಲ. ಆ ಒಂದು ಸಣ್ಣ ತಪ್ಪು, ಆ ಸಣ್ಣ ತಪ್ಪಿನ ವಿಷಯ ಹೊರಗಡೆ ಹೋಗಿ ಅದು ಇಲ್ಲಿದ್ದ ಹಿಡಿದು ಎಳೆದು ರಾಜ್ಯ ಮಟ್ಟಕ್ಕೆ ಒಯ್ದು ರಾಜ್ಯದಿಂದ ಪ್ರತಿ ಒಂದು ಪತ್ರಿಕೆ, ಮೀಡಿಯಾ, ಮಾಧ್ಯಮ ಎಲ್ಲದರ ಬಂದು ಎಷ್ಟು ಹಿಂಸೆ ಅನುಭವಿಸಿದ್ದಾರೆ ನಮ್ಮ BO ಅಂದ್ರೆ ನಿಜವಾಗ್ಲೂ ಅವ್ರೊಂದು ಎದೆಗಾರಿಕೆ ಇದೆ ಅಂತ ನಾನು ಇವತ್ತು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಆ ಧೈರ್ಯ ಇರೋದ್ರಿಂದ ಇವತ್ತು ನೌಕರಿ ಮಾಡ್ತಾ ಇದ್ದಾರೆ. ಅವತ್ತು ಹೇಳಿದ ವಿಚಾರ ಇವತ್ತಿಗೂ ನಮ್ಮ ಮೈ ಜುಮ್ ಅಂತ ಐತಿ. ನಾವು ಬಹಳ ಹತ್ರದಲ್ಲಿದ್ದೀವಿ ರಿಟೈರ್ಡ್. ಇನ್ನು 4 ತಿಂಗಳು ಕಳೆದ್ರೆ ಮುಗಿದೋತ್ ನಮ್ದು. ಜಲ್ದಿ ಯಾವಾಗ ಬರ್ತೈತಪ್ಪ ಅನ್ನೋ ಮಟ್ಟಕ್ಕಾಗಿದ್ದೀವಿ. ಈ ತಿಂಗಳು 30ಕ್ಕೆ ವಾಲಂಟಿಯರ್ ಕೊಡ್ಬೇಕಂತ ನಾವು ಗೂಡ್ ಮಾಡಿ. ಯಾಕಂದ್ರೆ ಈ ಕೊನೆಯ ದಿವಸದಲ್ಲಿ ನಾವು ಮನೆಯಲ್ಲಿ ಆಗ್ಲಿ ಹೊಲ್ದಾಗ್ಲಿ ಎಲ್ಲರಾಗ್ಲಿ ಒಂದು ಕೆಲಸ ಮಾಡಿ ಎಲ್ಲ ಮುಗಿರ್ತೈತೆ. ಕೊನೆಗೆ ಬರ್ಬೇಕನ್ನೋ ಟೈಮ್ನಲ್ಲಿ ಏನಾದ್ರೂ ಒಂದು ಅವಘಡ. ಮೊನ್ನೆ ನೋಡ್ರಿ ಮಹಾರಾಷ್ಟ್ರದ DC